ಹೊಸದಾಗಿ ಆಯ್ಕೆಯಾಗಿರುವ ಎಂಪಿಗಳನ್ನ ಭೇಟಿ ಮಾಡ್ತೇನೆ. ಈಗಲಾದರೂ ರಾಜ್ಯದ ಪರ ಎಂಪಿಗಳು ಧ್ವನಿ ಎತ್ತಲಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆಂಡಿಂಗ್ ಯೋಜನೆಗಳ ಬಗ್ಗೆ ಅವರ ಗಮನಕ್ಕೆ ತರ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಆಯ್ಕೆಯಾಗಿರುವಂತಹ ಎಂಪಿಗಳನ್ನ ಭೇಟಿ ಮಾಡ್ತೀವಿ. ಈಗಲಾದರೂ ರಾಜ್ಯದ ಪರ ಎಂಪಿಗಳು ಧ್ವನಿ ಎತ್ತಲಿ. ಹಾಗೆ ಪೆಂಡಿಂಗ್ ಯೋಜನೆಗಳ ರಾಜ್ಯದಲ್ಲಿರುವಂತಹ ಪೆಂಡಿಂಗ್ ಯೋಜನೆಗಳ ಬಗ್ಗೆ ಅವರ ಗಮನಕ್ಕೆ ತರ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ಪಯಣವನ್ನ ಬೆಳೆಸಿದ್ದಾರೆ. ಇನ್ನೇನು ಸಂಜೆ ಹೊರಡ್ತಾರೆ. ಇವತ್ತು ರಾಜ್ಯದ ನೂತನ 28 ಸಂಸದರನ್ನ ಭೇಟಿಯಾಗಲಿದ್ದಾರೆ. ಹಾಗೆ ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿ ವಿಚಾರಗಳು ಸಂಬಂಧಪಟ್ಟಂತೆ ಹಾಗೆ ಪೆಂಡಿಂಗ್ ಇರುವಂತಹ ಯೋಜನೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರ ಗಮನಕ್ಕೆ ತರ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎಂಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಮಾಡಿ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಗಮನಕ್ಕೆ ಎಲ್ಲಿ ಹೊಸದಾಗಿ ಎಂಪಿಗಳಿಗೆ ಭೇಟಿ ಮಾಡ್ತೀವಿ. ನಮ್ಮ ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವ್ರನ್ನ ಮಾತಾಡಲಿಕ್ಕೆ ಈಗಾದರೂ ನಮ್ಮ ಎಂಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಮಾಡಿ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಗಮನಕ್ಕೆ ಎಲ್ಲಿ ಹೊಸದಾಗಿ ಎಂಪಿಗಳಿಗೆ ಭೇಟಿ ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.